ನೋಡಿ ಇಷ್ಟು ಬೆಳ್ಳುಳ್ಳಿ ನಾನು 1 kg ತೊಗೋತಾ ಇದ್ದೀನಿ. ನೀವು ಎಷ್ಟು ತೊಗೋತೀರಾ ಅದ್ರ ಮೇಲೆ ಡಿಪೆಂಡ್. ಇದು ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ. ಇಷ್ಟು ಶುಂಠಿ ಸಾಕು ತಾ. ಈಗ 10 ನಿಮಿಷ ಚೆನ್ನಾಗಿ ಆಗಲಿ. ಚೆನ್ನಾಗಿ ಪೇಸ್ಟ್ ಆಗಿದೆ, ಅಂದರೆ ಫೈನ್ ಪೇಸ್ಟ್. ಈಗ ಕಾದಿರೋ ಎಣ್ಣೆಗೆ ಒಂದು ದೊಡ್ಡದಾದ ಚಕ್ಕೆ, 3 ಏಲಕ್ಕಿ ಮತ್ತು ಸ್ವಲ್ಪ ಲವಂಗನ ಹಾಕ್ಬಿಡೋಣ. ಅದಕ್ಕೆ ಈರುಳ್ಳಿ ರುಬ್ಬಿಸ್ಕೊಂಡಿರೋದನ್ನ ಹಾಕೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕ್ಕೊಬೋದು. ಚೆನ್ನಾಗಿ ಫ್ರೈ ಮಾಡೋಣ. ಜಾಸ್ತಿ ಏನು ಬಿಡೋದು ಫ್ರೆಂಡ್ಸ್, ಸ್ವಲ್ಪ ಕೆಂಪುಗಾಗಲಿ ಆಯಿತಾ. ನೋಡಿ ಚೆನ್ನಾಗಿದೆ ಈ ಥರ ಹಾಕ್ಬಿಟ್ಟು. ನಿಮಗೇನೇ ಡೌಟ್ಸ್ ಇದ್ದರೂ ಏನೇ ಇದ್ದಿದ್ರು ಕಮೆಂಟ್ ಸೆಕ್ಷನಲ್ಲಿ ನನ್ನ ಕೇಳ್ಬೋದು. ಮತ್ತು ನಾನು ಬಿರಿಯಾನಿ ರೆಸಿಪಿ, ಚಿಕನ್ ಗ್ರೇವಿ ಎಲ್ಲ ನಾನು ನಿಮಗೆ ನಿಧಾನಕ್ಕೆ ಮಾಡಿ ತೋರಿಸ್ತೀನಿ. ಇಷ್ಟ ಆದರೆ ನಿಮಗೆ ಕಮೆಂಟ್ ಮಾಡಿ, ಓಕೆನಾ? ಶೇರ್ ಮಾಡಿ, ಲೈಕ್ ಕೊಡಿ, ಹಾಂ ಆಯಿತಾ. ಈಗ ಇದಕ್ಕೆ ನಾವು ಇದನ್ನು ಸ್ವಲ್ಪ ಕೆಂಪುಗಾಗಲಿ. ಕೆಂಪುಗಾದರೆ ರುಚಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಈಗ ನಾವು ಅರಿಶಿನ ಹಾಕ್ಕೊಳ್ಳೋಣ. ಇದಕ್ಕೆ ಈಗ ನಾವು ಅರಿಶಿನ ಹಾಕ್ಕೊತಾ ಇದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಈಗ ನೋಡಿ, ಹಾಂ ನೋಡಿದ್ರಾ, ಕಲರ್ ಬರಬೇಕು. ಈಗ ನಾವು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಆಯಿತಾ. ನೋಡಿ ಕೆಂಪುಗೆ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಈ ಥರ ಮಾಡಿ ಈಗ ಇದಕ್ಕೆ ನಾವು ತೊಳೆದು ಸ್ವಲ್ಪ ನೀರೆಲ್ಲ ಹೋಗಿರಬೇಕು. ಲಿವರು ಚೆನ್ನಾಗಿರುತ್ತಾಗ ಅರಿಶಿನ ಹಾಕ್ಕೊಂಡು ತೊಳಿಬೇಕಿದೆ. ಈಗ ಹಾಕಿ ಲಿವರ್ ನೋಡಿ ಹಾಕಿಬಿಡಿ. ಈ ಥರ ನೀರೆಲ್ಲ ಚೆನ್ನಾಗಿ ಈ ಥರ ಒಂದು ಜಾಲರಿಲಿ ಹಾಕ್ಬಿಟ್ಟು ಒಂದು 10 ನಿಮಿಷ ತೊಳೆದ್ಬಿಟ್ಟು ನೀರೆಲ್ಲ ಹೋಗೋ ರೀತಿ ಮಾಡಿಬಿಡಿ. ಈಗ ಇದನ್ನು ಈ ಥರ ಹಾಕ್ಬಿಟ್ಟು ಈಗ ರುಚಿಗೆ ಉಪ್ಪು ನಾನು 1 kgಗೆ ಇಷ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಸಿಂಪಲ್ ರೆಸಿಪಿನೇ, ಏನಿದು ಏನು ಸ್ಪೆಷಲ್ ಇಲ್ಲ. ಸಿಂಪಲ್ ರೆಸಿಪಿನೇ, ರುಚಿಯಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈಗ ಇದು ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ನೀರೆಲ್ಲ ಹೋಗಿ ನೋಡಿ. ಈ ಥರ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ ಅದನ್ನು. ಅದು ಪಾಡ್ಗೆ ಅದನ್ನು ನೀರೆಲ್ಲ ಹೋಗೋ ರೀತಿ ಆಗಲಿ. ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಈ ಥರ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಂಡಿರೋದನ್ನ ಹಾಕೋಣ. ಶುಂಠಿ ನಾನು ತೋರಿಸಿದ್ನಲ್ವ ಅಷ್ಟೇ ಹದ ಇರಲಿ. ನಿಮಗೆ ಎಷ್ಟು kg ಮಾಡ್ಕೊತೀರಾ ಅಷ್ಟನ್ನ ನೀವು ನೋಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರಿ. ಈಗ ಅದು ಚೆನ್ನಾಗಿ ಫ್ರೈ ಆಗಲಿ. ಅಷ್ಟೊತ್ತಿಗೆ ಈಗ ನೋಡಿ ಆಗ್ತಾಯಿದೆ. ಇದಕ್ಕೆ ನಾವು 3 ಟೊಮೆಟೊ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಈ ಥರ ಗ್ರೈಂಡ್ ಮಾಡ್ಕೊಳ್ಳೋಣ.
ಇದು ಸ್ವಲ್ಪ ಮೆಸ್ಸಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ಸಂಡೇ ಅಲ್ಲ. ಇದನ್ನು ಈಗ ನಾನು ಗ್ರೈಂಡ್ ಮಾಡ್ಕೊತೀನಿ. ತುಂಬ ನುಣ್ಣಗೂ ಬೇಡ, ತುಂಬ ನುಣ್ಣಗೂ ಬೇಡ. ನೋಡಿ ಈ ಥರ ತರಿನೇ ಇರಲಿ ಟೊಮೆಟೊ. ಇದನ್ನು ಈಗ ಇದಕ್ಕೆ ಹಾಕೋಣ. ಹಾಕಿ ಚೆನ್ನಾಗಿ ಸ್ಟೀರ್ ಮಾಡೋಣ. ಈಗ ಈ ಥರ ಸ್ಟೀರ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಕಲರು. ಈ ಥರ ದಪ್ಪನೇ ಇರಲಿ ಟೊಮೆಟೊ, ಜಾಸ್ತಿ ನುಣ್ಣಗೆ ಬೇಡ. ನೋಡಿ ಈ ಥರ ಇದು ಒಂದು 10 ಮಿನಿಟ್ಸು ಚೆನ್ನಾಗಿ ಹಾಗೆ ಆಯಿತಾ. ಚೆನ್ನಾಗಿ ಕುದೀಲಿ. ಓಕೆನಾ? ಇದನ್ನು ನೋಡಿ, ಇದು ಚೆನ್ನಾಗಿ ಕುದೀಲಿ. ದಪ್ಪನೇ ಇರಲಿ ಟೊಮೆಟೊ ಆಯಿತಾ. ದಪ್ಪನೇ ಇರಲಿ ಟೊಮೆಟೊ. ಇಷ್ಟೇ ಕಾಯಿ, ಜಾಸ್ತಿ ಬೇಡ, ಇಷ್ಟೇ ಕಾಯಿ. ಪೆಪ್ಪರ್ ಪೌಡರ್ ಪೌಡರ್ ಹಾಕಿ. ಇದಕ್ಕೆ ಎರಡು ಲವಂಗ. ನೋಡಿ ಇಷ್ಟು ಚಕ್ಕೆ, ಇಷ್ಟೇ ನಾವು ಒಗ್ಗರಣೆಗೆ ಹಾಕಿರ್ತೀವಲ್ಲ, ಇಷ್ಟು ಚಕ್ಕೆ ಅಷ್ಟೇ. ಸ್ವಲ್ಪ ಗಸಗಸೆ, ಕಡಲೆಪಪ್ಪು ಸ್ವಲ್ಪ, ಈಗ ಸ್ವಲ್ಪ ಇಷ್ಟು ಈರುಳ್ಳಿ. ಈಗ ನಾವು ಗ್ರೈಂಡ್ ಮಾಡ್ಕೊಂಡು ಅದಕ್ಕೆ ಮುಂಚೆ ಎಷ್ಟು ಕಲರ್ ಬಂದಿದೆಯಲ್ಲ, 2 ಸ್ಪೂನ್ ಧನಿಯಾ ಪುಡಿ ಹಾಕೋಣ. ಸಾಕು, 2 ಸ್ಪೂನ್ ಧನಿಯಾ ಪುಡಿ. ಖಾರ ನೋಡ್ಕೊಂಡು ಹಾಕಿ. ನಾವು ಹಸಿಮೆಣ್ಸಿನ್ಕಾಯಿ ಬೇರೆ ಹಾಕ್ತಾ ಇದ್ದೀವಲ್ವ, ಖಾರ ನೋಡ್ಕೊಂಡು ಹಾಕಿ. ಹಸಿಮೆಣ್ಸಿನ್ಕಾಯಿ ಬೇರೆ ಹಾಕಿದ್ದೀವಿ. ಸೊ ಇದು ಇಷ್ಟು ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಈಗ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ನೋಡಿ ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಚೆನ್ನಾಗಿದೆ ಅಲ್ಲ? ಪಾಸ್ ಮಾಡಿ. ಜಾಸ್ತಿ ನುಣ್ಣಗೆ ಬೇಡ. ಇದು ಈ ಥರ ತರಿ ಇರಲಿ. ಈ ಥರ ತರಿ ಇರಲಿ. ಸ್ವಲ್ಪ ಕೊತ್ತಂಬರಿನೂ, ಹಸಿಮೆಣ್ಸಿನ್ಕಾಯಿ, ಪುದೀನ ನಾನು ತೆಂಗಿನಕಾಯಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ನಿಮಗೆ ದಿಢೀರಂತ ಆಗುವ ಲಿವರ್ ಗೊಜ್ಜು. ಇದು ನೀವು ಚಪಾತಿಗೆ, ಪೂರಿಗೆ, ಮುದ್ದೆಗೆ, ಬಿಸಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನೀಗ ಒಂದು 1/4 ಗಂಟೆ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ನೋಡಿ ಇದು ಒಂದು 15 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ ಫ್ರೆಂಡ್ಸ್. ಈಗ ರೆಡಿಯಾಗಿದೆ. ಇಷ್ಟೇ, ಇದು ಏನು ತುಂಬ ಏನಿಲ್ಲ. ನೋಡಿ ನೀವು ಇದು ಚಪಾತಿಗೆ, ಮುದ್ದೆಗೆ, ದೋಸೆಗೆ ಎಲ್ಲ ನಾವು ದೋಸೆಗೆ ತಿಂದಿದ್ದೀವಿ. ನೋಡಿ ಈ ಥರ ತಿನ್ನಲಿಕ್ಕೆ. ನೋಡಿ ಇಲ್ಲಿ ನಾವು ದೋಸೆ ಮಾಡ್ಕೊಂಡಿದ್ವಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಮನೇಲಿರೋ ಅಮ್ಮ ತಗೊಮ್ಮ. ಆಯಿತು.